ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಳ್ಯಾಳ ಗ್ರಾಮದಲ್ಲಿ ಜಮಖಂಡಿಯ ಓಲೆಮಠ ಶ್ರೀ ಆನಂದದೇವರು ಹಮ್ಮಿಕೊಂಡಿರುವ ಜನಜಾಗೃತಿ ಕಾರ್ಯಕ್ರಮ ದಿನಾಂಕ 6/1/2026 ರಿಂದ 10/1/2026 ಹುಳ್ಯಾಳ ಗ್ರಾಮದಲ್ಲಿ ದುಷ್ಟಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ. ಈ ಜನಜಾಗೃತಿ ಯಾತ್ರೆ ಹುಳ್ಯಾಳ ಗ್ರಾಮದಲ್ಲಿ ವ್ಯಸನಮುಕ್ತ ಗ್ರಾಮಗಳ ಸಂಕಲ್ಪ ಹೊಂದಿದ ಶ್ರೀ ಶ್ರೀ ಆನಂದದೇವರು ಓಲೆಮಠ ಜಮಖಂಡಿ ವತಿಯಿಂದ ಈ ಕಾರ್ಯಕ್ರಮ 5 ದಿನಗಳ ಕಾಲ ಹುಳ್ಯಾಳ ಗ್ರಾಮದ ಪೂಜ್ಯರಾದ ಶ್ರೀ ಹರಿಶ್ಯಾನಂದ ಮಹಾಸ್ವಾಮಿಗಳು, ಗುರುದೇವ ಆಶ್ರಮ ಹುಳ್ಯಾಳ, ಕೃಷ್ಣಾನಂದ ಸ್ವಾಮೀಜಿಗಳು, ಬಬಲಾದಿ ಶಾಖಾಮಠ, ಶಾರವಾಡ ಮತ್ತು ಹುಳ್ಯಾಳ ಜಂಜರ್ವಾಡ್ ಶಾಸ್ತ್ರಿಗಳು, ದುಂಡಯ್ಯ ಶಾಸ್ತ್ರಿಗಳು ಹಾಗೂ ವಿದ್ಯಾನಂದ್ ಹಿರೇಮಠ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದ ಹಿರಿಯರಾದ ಹನುಮಂತ ಅವರಾದಿ, ಹನುಮಂತ ಗಚ್ಚಿನಮನಿ, ಪಂಡಿತ್ ಕೋರಿ, ಅಶೋಕ್ ಝುಲುಪಿ, ಮಲ್ಲಪ್ಪ ತುಬಚಿ, ಉಮೇಶ್ ಕೋರಿ, ಶ್ರೀಶೈಲ್ ಕೋರಿ, ಭೀಮಾಜಿ ಕುಂಟೆ, ಶ್ರೀಶೈಲ್ ಸುನಗದ, ಮಂಜು ಗಲಗಲಿ, ನಿಂಗಪ್ಪ ದಬಾಳೆ, ಒಳಬಸಯ್ಯ ಆಳಬಾಳ, ಬಾದಶಾ ಪಡಸಲಗಿ, ಬಸಪ್ಪ ಸೊರಗಾವಿ, ಕರಿವೀರಪ್ಪ ಹಳ್ಯಾಳ, ಗಣಪತಿ ಗಲಗಲಿ, ಶ್ರೀಶೈಲ್ ಪೂಜಾರಿ, ಹನುಮಂತ್ ಮಂಡಗನಿ, ಪಂಡಿತ್ ಆಲಗುಂಡಿ ಮತ್ತು ಗ್ರಾಮದ ಹಿರಿಯರು, ಹುಳ್ಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೀಡಿದರು. ಎಲ್ಲ ತಾಯಂದಿರು, ಯುವಕರು, ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಚಾಲನೆ ನೀಡಿದರು. ವರದಿ: ಒಂದಿಷ್ಟು ಅವರ ಬಾಯನ್ನ ಮೀರಿ ನೀವು ನಮ್ಮ ಮಾತುಗಳನ್ನು ಕೇಳಬೇಕು. ಯಾಕಂತಂದ್ರೆ ಇವತ್ತು ಒಂದು ಒಳ್ಳೆ ವಿಚಾರವನ್ನು ಚಿಂತನೆ ಮಾಡೋದಿದ್ದೀವಿ. ನಾವು ಸುಮ್ಮನೆ ಮಾತನಾಡುವುದಲ್ಲ, ಮಾತುಗಳು ಬರ್ತಾವಂತೂ ಮಾತನಾಡುವುದಲ್ಲಿವ. ಮಾತು ಹೆಂಗಿರಬೇಕು ಅಂತಂದ್ರೆ ಆಗಿರಬೇಕು, ಆಡಲಾರ್ದಂಗಿರಬೇಕು. ಅದಕ್ಕಾಗಿ ಇಂಚಿಗಿರಿ ಸಂಪ್ರದಾಯಗಳು ಹೇಳ್ತಾರ, ಮಾತಿದ್ದು ಮಾತಿರದಂಗಿರಬೇಕು, ಮಾತಿನ ಮಜೂರ ತಿಳಿದಿರಬೇಕು, ನೀತಿ ಪಾತಕರಾಗತನ ದೂರ ಇರಬೇಕು, ಹಿಂಗ ನಮ್ಮ ದೇವ ಚಿದಾನಂದನ ಹಾಗೆ ಇರಬೇಕು. ಜೋ ಜೋ ఇప్పుడు ನೀ ಮಾತಾಡ್ತೀಯ ಅಣ್ಣ, ನೀ ಮಾತಾಡ್ತೀಯ ಅಮ್ಮ, ಮಾತಾಡಿ ಹೆಂಗ್ ಮಾತಾಡ್ಬೋದೇನು, ನಿನ್ನ ಮಾತು ಹೆಂಗಿರ್ಬೇಕು ಗೊತ್ತೇನು, ನಿನ್ನ ಮಾತಿನ ಒಂದಿಷ್ಟು ಅರ್ಥ ಇರಬೇಕು. ಅರ್ಥ ಇದ್ರೆ 4 ಜನ ಆ ಮಾತು ಕೇಳಬೇಕು, ಬರೇ ಕೇಳಬಾರ್ದು. ಎದುರಿಗೆ ಕೂತಾಗ ತನ್ನ ಗೋನನ್ನ ಅಲಗಾಡಿಸ್ತಾ ನೋಡ್ರಿ. ಗೋನ್ ಏನ್ ಮಾಡ್ಬೇಕು? ಅಲಗಾಡ್ಬೇಕು. ಹಿಂಗ ಅಲಗಾಡ್ಬೇಕು. ಯಾಕೆ ಅಲಗಾಡ್ಬೇಕು ಅಂತಂದ್ರೆ, ಹೊಟ್ಟಿ ಹಸದ್ರ ಚಲೋಪಕ್ಕೆ ಊಟ ಮಾಡಿಸ್ತೀರಿ ನಾಲಿಗೆವ. ತೆಲಿ ಹಸದ್ರ ತೆಲಿಗೆ ಎಣ್ಣೆ ಹಾಕಿ ಎರಿತೀರಿ. ನಮ್ಮವ್ವ ಎರಿತಿರ್ಲಿಲ್ಲ, ಅವಕ್ಕೆ ಎರಿತೀರ ಹುಡುಗರಿಗೆ, ನಿಮ್ಮೊಳಗೆ ಎರಿಗಿಲ್ಲ. ಯಾಕೆ ಎರಿತೀರಿ? ತೆಲಿ ಸುಲಿಕೆ ಹಸದಿರ್ತದ. ನೀವ್ ಎಳೆದ ನಂತರ ಎಣ್ಣೆದು ಮಾಯಾಗಿ ಹೋಗಿಬಿಡ್ತದೆ. ಒಲಚ್ಕೊಟ್ಟು ಕೇಳಬೇಕು. ಹೊಟ್ಟೆ ಹಸಿತದ ನಾಲಿಗೆಗೆ ಬಾಯಿಗೆ ಅನ್ನವನ್ನ ಸಲ್ಲಿಸ್ತೀರಿ, ತೆಲಿ ಹಸಿತದ ಅದಕ್ಕೆ ಎಣ್ಣೆಯನ್ನ ಹಾಕ್ತೀರಿ. ತಾಯಿ ಏನೇನು ನೋಡ್ಬೇಕು ನೀವು, ಕಣ್ಣ ಹಸಿತದ ಅದನ್ನ ಒಳ್ಳೆಯ ವಿಷಯಗಳನ್ನ ತೋರಿಸ್ತೀರಿ. ನೆನಪಿಟ್ಕೊಳ್ಬೇಕು. ಇವೆಲ್ಲ ಹಸಿದಾಗ ಅವುಗಳ ಹೊಟ್ಟೆ ತುಂಬಿಸಿದ್ರವ. 2 ಲಕ್ಷ ರೂಪಾಯಿ ಬಹುಮಾನ ಇಟ್ರು. ಇದು ನಡೆದಿದ್ದ ಘಟನೆ. ಇದು ಎಲ್ಲರೂ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಾವ್ ಹೆಂಗ್ ಹುಡುಗರಿಗೆ ಆಟ ಇಟ್ಟೇವ್ ನೋಡ್ರಿ. ಯಾರ್ಯಾರು ಆಟ ಆಡ್ತೇವೆ? ಎಷ್ಟು ಮಂದಿ ರೆಡಿ ಆಗ್ಯಾರ್ರಿ? ಎಲ್ಲರಿಗೆ ಆಡ್ಸಮ. ಅಲ್ಲಿ ಮಠದೊಳಗ ಕತೆ ಸ್ಪರ್ಧೆ ಇಟ್ರು. ಎಲ್ಲರೂ ನಾ ಮುಂದ್ ನೀ ಮುಂದ್ ಅಂತ ತಿಳ್ಕೊಂಡು ಎಲ್ಲರೂ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರು 1 ತಾಸಿನ ಕತೆ ಹೇಳಿದ್ರು, ಒಬ್ಬೊಬ್ಬರು ಅರ್ಧ ತಾಸಿನ ಕತೆ ಹೇಳಿದ್ರು, ಒಬ್ಬೊಬ್ಬರು 10 ನಿಮಿಷದ ಕತೆ ಹೇಳಿದ್ರು. ಯಾವ ಕತೆನೂ ಫಸ್ಟ್ ಬರಲಿಲ್ಲ. ಆದರೆ ಕೇವಲ 2 ಲೈನಿನ ಕತೆ ಪ್ರಥಮ ಬಹುಮಾನ ಬಂತು ನೋಡ್ರಿ. 1 ತಾಸಿನ ಕತೆ ಪ್ರಥಮ ಬಹುಮಾನ ಬರಲಿಲ್ಲ, ಅರ್ಧ ತಾಸಿಂದ ಬರಲಿಲ್ಲ, 10 ನಿಮಿಷದ ಕತೆ ಬರಲಿಲ್ಲ. ಕೇವಲ 2 ಲೈನಿನ ಕತೆ 2 ಲಕ್ಷ ರೂಪಾಯಿ ಬಹುಮಾನ ತಗೋತು. ಹೇಳ ನಿಮ್ಗೆ ಆ ಕತೆ 2 ಲೈನ್ ಐತಿ. 1ನೇ ಲೈನ್, ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು. ಇದು 1ನೇ ಲೈನ್. ಇದು
ಎರಡನೇ ಲೈನ್ ಭಾಳ ಅದ್ಭುತ ಅದು. ಇದಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ಬಂದೈತಿ. 1ನೇ ಲೈನ, ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು. 2ನೇ ಲೈನ್, ಆ ಟಿವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಗಾಯಿತು. ಮುಗಿಯುತ್ತೆ 2 ಲೈನ್. ಅರ್ಥ ಆತನ ನಿಮ್ಗೆ ಕಥೆ ಇದೆ ನೋಡ್ರಿ. 2 ಲೈನ್ ಇದ್ರ ಎಷ್ಟು ಅದ್ಭುತ ಆಗ್ತದೆ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದ ಕೇಳಿದ್ವಿ ಕಥೆ ಹೇಳತ್ತಂದ್ರೆ ಹೇಳ್ತಿದ್ದೀವಿ. ಏನು ಹೇಳತ್ತಿದೆ? ನಮ್ಮ ಮನ್ಯಾಗ ಒಬ್ಬ ಗಜ್ಜಿದ್ಲು, ಸಣ್ಣಕ್ಕಿದ್ದಾಗ ಸಾತ್ತೋದ್ಲು. ಇದು ಎಲ್ಲರಿಗೂ ಗೊತ್ತಿದ್ದಿದ್ದು ಕಥೆನ ಅದು. ಆದ್ರೆ ಈ ಕಥೆ ಕೇಳಿದ್ರೆ ನಮ್ಗೆ ನಗು ಬರ್ತದ. ಆದ್ರೆ ಇದ್ರೊಳಗೆ ಬಹಳ ಅದ್ಭುತವಾದ ಅರ್ಥ ಅದ. ಈ ಕಥೆ 2 ಲೈನ್ ಇದ್ರು ಇದ್ರೊಳಗೆ ಅದ್ಭುತವಾದ ಅರ್ಥ ಅದ. ಸಣ್ಣಕ್ಕಿದ್ದಾಗ ಮುದುಕಿ ಸತ್ತೋದ್ಲು ಅಂದ್ರ ಇದರ ಅರ್ಥ ಏನತ್ತಂದ್ರ ಆ ಮುದುಕಿಗೆ ವಯಸ್ಸು ಬಾಳಾಗ್ಯಾವ, 80-90 ವಯಸ್ಸು ಬಾಳಾಗ್ಯಾವ. ಆದ್ರೆ ಅಕ್ಕಿನ ಬುದ್ಧಿ ಹೆಂಗೈತಿ ಅಂದ್ರೆ ಸಣ್ಣತನದ ಬುದ್ಧಿ ಐತಿ. ಅದಕ್ಕೆ ಸಣ್ಣಕ್ಕಿದ್ದಾಗ ಆ ಮುದುಕಿ ಸತ್ತೋದ್ಲು ಅಂತ ಈ ಕಥೆ ಅರ್ಥ ಇದು. ಏನೇ ಒಂದಿದ್ರು ಅದಕ್ಕೊಂದು ಹಿಂದಿಂದ ಅರ್ಥ ಇರ್ತದೆ. ಹಂಗ ಆ ಟಿವಿ ಕೆಟ್ಟ ಮೇಲೆ ನಮ್ಮ ಮನೆ ನೆಟ್ಟಗಕ್ಕವ. ಬರೀ ಧಾರಾವಾಹಿ ನೋಡೋದು. ಆ ಧಾರಾವಾಹಿಗಳು ಏನು ಕಲಿಸ್ತಾವ ನಮಗ? ಅಚ್ಚ ಕನ್ನಡದೊಳಗೆ ಟಿವಿಗಳಿಗೆ ಏನಂತ ಕರೀತಾರ ಅಂದ್ರೆ ದೂರದರ್ಶನ ಅಂತ ಕರೀತಾರೆ. ದೂರ ದೂರ ಏನೇನು ನಡೀತಿರ್ತದ ಅದನ್ನ ಕಣ್ಣು ಮುಂದೆ ದರ್ಶನ ಮಾಡೋದಕ್ಕೆ ಆ ಟಿವಿಗಳಿಗೆ ದೂರದರ್ಶನ ಅಂತ ಕರೀತಾರೆ. ಆ ದೂರದರ್ಶನಕ್ಕೆ ಎಂತ ತಾಕತ್ತಿರ್ತದಂದ್ರ, ಒಂದು ಮನೆ ಆಗಿದ್ದನ್ನ ಜಗಳಾಡಿಕೆಸಿಂದ ಅತ್ತಿ ಸೊಸಿ ಜಗಳಾಡಂಗ್ ಮಾಡೋದು, ಗಂಡ ಹೆಂಡತಿ ಜಗಳಾಡಂಗ್ ಮಾಡೋದು, ಅಣ್ಣ ತಮ್ಮ ಜಗಳಾಡ್ದಂಗ್ ಮಾಡೋದು, ಇದ ಕಲಿಸ್ತಾವು. ಆ ಟಿವಿಗಳಿಗೆ ದೂರದರ್ಶನಕ್ಕೆ ಅಂತ ತಾಕತ್ತಿರ್ತದಂದ್ರ ಒಂದು ಮನೆ ಆಗಿದ್ದನ್ನ 3 ಮನೆಯನ್ನಾಗಿ ಮಾಡುವ ತಾಕತ್ತ ಆ ದೂರದರ್ಶನಕ್ಕಿದ್ರ. ಈ ಧರ್ಮ ದರ್ಶನಕ್ಕೆ ಅಂತ ತಾಕತ್ತಿರುತ್ತಂದ್ರ 3 ಮನೆ ಆಗಿದ್ದನ್ನ 1 ಮನೆಯನ್ನಾಗಿ ಮಾಡುವ ತಾಕತ್ತ ಇಂಥ ಧರ್ಮ ದರ್ಶನದೊಳಗಿರ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಎಲ್ಲ ಟಿವಿಯನ್ನು ಮರೆತ, ಫೋನ್ ಮರೆತ ಇಷ್ಟು ಜನ ನೀವು ಪಾಲ್ಗೊಂಡಿರು ನೋಡ್ರಿ. ಒಬ್ಬ ಆಧುನಿಕ ವಿಜ್ಞಾನಿಗಳು ಒಂದು ಸಂಶೋಧನೆ ನಡೆಸ್ಯಾರ. ಏನು ಸಂಶೋಧನೆ ನಡೆಸ್ಯಾರ ಅಂತಂದ್ರೆ, ಒಮ್ಮಲಿಗೆ ಫೋನ್, ಎಲ್ಲರ ಫೋನ್ ಆಟೋಮೆಟಿಕ್ ಒಮ್ಮಲಿಗೆ ಟನ್ನಂಗ ಬಂದ್ ಆಗ್ಬಿಡುತ್ತಪ್ಪ. ಏನಾಕೈತಿ ಈ ಜಗತ್ತ? ವಿಜ್ಞಾನಿಗಳು ಸಂಶೋಧನೆ ನಡೆಸ್ಯಾರ. ಇದನ್ನು ಟಕ್ಕತ್ ಒಮ್ಮಲಿಗೆ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತಪ್ಪ, ಫೋನ್ ಬಂದ್ ಆಗ್ಬಿಡುತ್ತೆ. ಎಲ್ಲರ ತಲೆ ಹೆಂಗಾಗ್ತದ, ಎಲ್ಲ ಮನುಷ್ಯರು ಏನಾಗ್ತಾರ ಅಂತ ಆಧುನಿಕ ವಿಜ್ಞಾನಿಗಳ ಸಂಶೋಧನೆ ನಡೆದಾಗ 170% ಮಂದಿಗೆ ಫೋನ್ ಒಮ್ಮಲಿಗೆ ಸ್ವಿಚ್ ಆಫ್ ಆಗಿ ಏನ್ರ ಬಂದ್ ಆಯ್ತಂದ್ರ 170% ಮಂದಿಗೆ ಹುಚ್ಚಿಡ್ದಂಗ ಆಕೈತಲ್ಲ. ಹುಚ್ಚಿಡ್ದಂಗ ಆಗೋದು. ಅಷ್ಟು ಫೋನಿಗೆ ನಾವು ಅಡಕ್ಟ್ ಆಗಿ ಈಗ ಹೆಂಗಂದ್ರೆ ಒಟ್ಟಿಗೆ ಇಟ್ಟು ಇರ್ಲಿಕ್ಕೆ ನಡೀತದ, ಫೋನ್ಯಾಗ ನೆಟ್ ಇರ್ಲಿಕ್ಕೆ ನಡೆಯಂಗಿಲ್ಲ. ಬರೇ ಫೋನ್ 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 ಅಷ್ಟು ನಾವೆಲ್ಲ ಇದು ಆಗೇವಿ. 170% ಮಂದಿಗೆ ಹುಚ್ಚಿಡಿದ್ರೆ 30% ಮಂದಿಗೆ ಹುಚ್ಚಿಡಂಗಿಲ್ಲ ಅಂತ. ಅದು ಯಾರಿಗೆ ಇಡಂಗಿಲ್ಲ ಅಂತಂದ್ರೆ, ಇಂಥ ಆಧ್ಯಾತ್ಮ ಪ್ರವಚನ ನಡೆದಾಗ ಯಾರು ಪ್ರವಚನ ಕೇಳಕ್ ಬರ್ತಾರಲ್ಲ ಅಂತ ಮಂದಿಗೆ ಹುಚ್ಚಿಡಂಗಿಲ್ಲ ಅಂತ.